ಟು ದ ಶೋ ಟ್ರಾವೆಲ್ ಗೈಡ್. ಸುಪ್ತ ತಾಣಕ್ಕೊಂದು ಯಾನದಲ್ಲಿ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ ಯುನೀಕ್ ಪ್ಲೇಸ್ಗೆ. ಚೌತಿ ಹಬ್ಬದ ವಿಶೇಷ ಇದು. ಎಲ್ಲಿಗೆ ಏನು ಜಸ್ಟ್ ಫಾಲೋ ಮೀ. ಲೆಟ್ಸ್ ಗೋ. ಶ್ರೀ ಮಹಾಗಣಪತಿ ಕ್ಷೇತ್ರ. ಈ ಊರಿನ ಹೆಸರಿನಲ್ಲೇ ಒಂದು ರೀತಿಯ ಕುತೂಹಲ. ಈ ಊರಾವುದು, ಊರ ಮಹಾಗಣಪತಿಯ ವಿಶೇಷತೆ ಏನು ಅನ್ನೋ ಕುತೂಹಲದಿಂದ ಮುಂಜಾನೆ 7 ಗಂಟೆಗೆ ಸ್ಟುಡಿಯೋ ಬಿಟ್ಟ ನಾವು ದಾರಿಯುದ್ದಕ್ಕೂ ಪ್ರಕೃತಿಯ ಸಿರಿಯನ್ನ ಸವಿಯುತ್ತಾ ಸಾಗಿದೆವು. ಮಂಗಳೂರಿನ ಯಾವುದೇ ಭಾಗದಿಂದ ಈ ಕ್ಷೇತ್ರಕ್ಕೆ ನೀವು ಬರೋದಿದ್ರೂ ಅಳಪೆ ಪಡೀಲ್ ಜಂಕ್ಷನ್ಗೆ ಬಂದು ಬ್ಯಾಂಗ್ಳೂರ್ ಹೈವೇ ಮೂಲಕನೇ ಸಾಗಬೇಕು. ಈ ಮಹಾಗಣಪತಿ ಶ್ರೀ ಕ್ಷೇತ್ರ ಇರೋದು ಮಂಗಳೂರಿನಿಂದ ಸುಮಾರು 92 ಕಿಲೋಮೀಟರ್ ದೂರದಲ್ಲಿ. ನಮ್ಮ ಟ್ರಾವೆಲ್ ಗೈಡ್ನ ಪ್ರಥಮ ದೂರ ಪ್ರಯಾಣ ಅಲ್ಲದೆ ಹೊಸದೊಂದು ಪುಣ್ಯಕ್ಷೇತ್ರ ದರ್ಶನದತ್ತ ನಾವು. ಎಸ್, ಈ ಕ್ಷೇತ್ರದ ಬಗ್ಗೆ ಸಹೋದ್ಯೋಗಿಯಿಂದ ತಿಳಿದ ನಾನು ಹಲವಾರು ವೆಬ್ಸೈಟ್ ಸರ್ಚ್ ಮಾಡಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಸಾಕಷ್ಟು ತಿಳಿದುಕೊಂಡೆ. ನನಗೆ ಈ ಪುಣ್ಯಕ್ಷೇತ್ರನ ನೋಡಲೇಬೇಕೆಂಬ ಕಾತರ. ಇದೇ ಊರಿನ ನನ್ನ ಸಹೋದ್ಯೋಗಿ ಪತ್ರಕರ್ತನ ಜೊತೆ ಸ್ಥಳ ಪುರಾಣದ ಬಗ್ಗೆ ಹರಡುತ್ತಾ ಮುಂದೆ ಸಾಗಿದ್ದ ನಾವು ಬಂದು ತಲುಪಿದ್ದು ಇದು ಬೆಳ್ತಂಗಡಿ ತಾಲೂಕಿನ ಹೃದಯ ಭಾಗ, ವಿಚ್ ಇಸ್ ಆಲ್ಮೋಸ್ಟ್ 62 ಕಿಲೋಮೀಟರ್ಸ್ ಫಾರ್ ಫ್ರಮ್ ಮ್ಯಾಂಗ್ಳೂರ್. ಈಗ ನಾವು ಎಷ್ಟು ದೂರ ಕ್ರಮಿಸಿದೆವು ಅಷ್ಟೇ ದೂರ ಇನ್ನಷ್ಟು ಹೋಗ್ಲಿಕ್ಕಿದೆ. ಎಲ್ಲಿಂದ ನಾನು ಹೇಳ್ತೀನಿ, ಅಲ್ಲಿ ತನಕ ನನ್ನ ಜೊತೆ ಬನ್ನಿ. ಬೆಳ್ತಂಗಡಿಯಿಂದ ಮುಂದೆ ಬರುತ್ತಿದ್ದಂತೆ ನನ್ನ ಕಣ್ಣುಗಳು ಪ್ರಕೃತಿ ಮಾತೆಯ ಜೊತೆಗೆ ಮಾತುಕತೆ ಮುಂದುವರೆಸಿತು. ಬಾನದುದ್ದಕ್ಕೂ ಚಾಚಿಕೊಂಡಿದ್ದ ಹಸಿರು, ಕಾಮನ ಬಿಲ್ಲಿನಂತೆ ಈ ಹಚ್ಚ ಹಸಿರಿನ ನಡುವೆ ನುಸುಳಿಕೊಂಡು ಬರುತ್ತಿದ್ದ ಜಗತ್ತಿನ ಅತಿ ದೊಡ್ಡ ಟಾರ್ಚ್. ಈ ಟಾರ್ಚ್ ಬೆಳಕಿನಲ್ಲಿ ಮೈಕಾಯಿಸಿಕೊಳ್ಳುತ್ತಿದ್ದಂತೆ ನನ್ನ ಕಣ್ಣುಗಳು ಕೂಡ ಸಂಪೂರ್ಣ ಚಾರ್ಜ್ ಆಗತೊಡಗಿದವು. ಅಷ್ಟೊಂದು ರಮಣೀಯ ವಾತಾವರಣ. ತಂಪಾದ ತಂಗಾಳಿ ಜೊತೆ ನಮಗೆ ಭವ್ಯ ಸ್ವಾಗತ ನೀಡುತ್ತಿದ್ದ ಪ್ರಕೃತಿ ಮಾತೆ. ಪ್ರಕೃತಿಯೇನೋ ಮೈಪುಳಕಗೊಳಿಸಿತ್ತು. ಗಗನವನ್ನ ಚುಂಬಿಸುತ್ತಿದ್ದ ದಟ್ಟ ಮರಗಳು, ಸಾಲು ಸಾಲು ಬೆಟ್ಟಗುಡ್ಡಗಳು, ನೈಸರ್ಗಿಕ ಶಿಲ್ಪ ಶಿಖರಗಳು. ವಾವ್, ಅದೊಂದು ಬಾನು ತಟ್ಟಿದೆ ಅನ್ನುವಂತ ಬಂಡೆ. ಬಂಡೆಯ ಸುತ್ತಲೂ ಬೆಳ್ಳನೆಯ ಫಾಗ್, ಮೆಲ್ಲನೆ ಸರಿಯುತ್ತಿದ್ದ ಮೋಡದಂತೆ ಭಾಸವಾಗುತ್ತಿತ್ತು. ಬೆಳ್ತಂಗಡಿ ಜಂಕ್ಷನ್ ದಾಟಿ ಈಗ ನಾವು ಮುಂದೆ ಬಂದಿರೋದು ಲಾಯ್ಲಾ ಪ್ರದೇಶಕ್ಕೆ. ನೋಡಿ, ಇಲ್ಲಿ ಕಾಣ್ತಾ ಇರೋ ಈ ಶಿಲಾ ಪ್ರದೇಶನೇ ಜಮಲಾಬಾದ್ ಕೋಟೆ. our next time Mirogoraba road, I have no idea how long it may take to climb up. Anyhow, top gora reach adu peak point dora untodu and a lush greenery no full on enjoy malpodu. ಅಂತೂ ಇಂತೂ ಮನಸ್ಸು ಕಣ್ಣುಗಳಂತೂ ಪುರುಸೋತಿಲ್ಲದಂತೆ ತುಂಬಿಕೊಂಡಿತ್ತು. ಇದು ಬೆಳ್ತಂಗಡಿಯ ಉಜಿರೆ ಪ್ರದೇಶ. ಈಗ ನೋಡ್ತಾ ಇರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರ. ನಮಗೆ ಹೋಗಬೇಕಾಗಿರೋದು ಇಲ್ಲಿಂದ ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ದೂರ ಪ್ರದೇಶಕ್ಕೆ. ಈ ರೋಡಲ್ಲಿ ಹೋದ್ರೆ ಸಿಗೋದೆ ಚಾರ್ಮಾಡಿ ಘಾಟಿ, ಚಿಕ್ಕಮಗಳೂರು. ಕಾಂಕ್ರೀಟ್ ನೆಲ ನೋಡಿ ಬೆಳೆದವರಿಗೆ ಹಸಿರ ಹಾಸಿಗೆ, ಅ ರೇಂಜ್ ಆಫ್ ಕ್ಲಿಫ್ಸ್, ಅ ಗ್ರೋವ್ ಆಫ್ ಟ್ರೀಸ್, ಅ ಚೈನ್ ಆಫ್ ಮೌಂಟೇನ್ಸ್. ನವರಾತ್ರಿ ಉತ್ಸವದಂತೆ ಕಣ್ಣಿಗೆ ಹಬ್ಬ ನೀಡ್ತಿತ್ತು. ದೀಪಾವಳಿಯ ಹೊಸತನವನ್ನ ನೀಡ್ತಿತ್ತು. ಫೈನಲಿ ಚೌತಿ ವಿಶೇಷ ಸೌತಡ್ಕ ಗಣಪನ ದರ್ಶನ.
ಫೈನಲಿ ಆಫ್ಟರ್ ಅ ಲಾಂಗ್ ಜರ್ನಿ ಈಗ ನಾವು ಬಂದು ನಿಂತಿರೋದು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಬಳಿ. ಲೆಟ್ಸ್ ಗೋ. ವಾವ್, Sautadka Ganapa, a unique temple with the vast expanses of lush greenery. ಕೊಕ್ಕಡದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರೋ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ನಿಸರ್ಗ ಮಾತೆಯ ಮಡಿಲಲ್ಲಿ ತಲೆ ಎತ್ತಿ ಕಂಗೊಳಿಸುತ್ತಿರುವ ಶ್ರೀ ಕ್ಷೇತ್ರ. ಮೊದಲಾಗಿ ಸೌತಡ್ಕ ಅಂದರೇನು, ಸೌತಡ್ಕಕ್ಕೂ ಮಹಾಗಣಪತಿಗೂ ಇರುವ ಸಂಬಂಧವೇನು ಅನ್ನೋದನ್ನ ತಿಳಿಯ ಹೋದಂತೆ 800 ವರ್ಷಗಳ ಹಿಂದಿನ ಇತಿಹಾಸ ತೆರೆಯುತ್ತದೆ. ಸುಮಾರು 800 ವರ್ಷಗಳ ಹಿಂದೆ ನಶಿಸಿ ಹೋದ ರಾಜವಂಶದವರು ಪೂಜಿಸುತ್ತಿದ್ದರೆನ್ನಲಾದ ಮಹಾಗಣಪತಿ ಶಿಲಾಮೂರ್ತಿಯೊಂದು ಇದೇ ಗುಡ್ಡಗಾಡಿನಲ್ಲಿ ದನ ಮೇಯಿಸುತ್ತಾ ಬರುತ್ತಿದ್ದ ಮಕ್ಕಳ ಕೈಗೆ ಸಿಗುತ್ತದೆ. ಆಶ್ಚರ್ಯಚಕಿತರಾದ ಈ ಮಕ್ಕಳು ತಮಗೆ ಸಿಕ್ಕಿದ ಗಣೇಶ ಮೂರ್ತಿಯನ್ನ ಭಕ್ತಿ ಭಾವದಿಂದ ಒಂದು ಕಟ್ಟೆಯ ಮೇಲೆ ಕುಳ್ಳಿರಿಸಿ ಸ್ಥಾಪಿಸಿ ತಮಗೆ ತೋಚಿದ ರೀತಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಪೂಜಿಸುತ್ತಾ ಬರುತ್ತಾರೆ. ಚೌತಿ ಹಬ್ಬ ಬಂತೆಂದರೆ ನೆನಪಾಗೋದು ಕಬ್ಬು, ಎಲ್ಲೆಲ್ಲೂ ಕಬ್ಬಿನ ರಾಶಿ. ಆದರೆ ಇಲ್ಲಿ ಪ್ರಸಾದ ರೂಪದಲ್ಲಿ ನೀಡೋದು ಬೆಲ್ಲ ತಟ್ಟಿದ ಅವಲಕ್ಕಿ. ವಿಶೇಷ ಅಂತ ಹೇಳಿದ್ರೆ ಗಣಪತಿಗೆ ಬೆಲ್ಲಕಾಯಿ ವಿಶೇಷ. ಆ ಬೆಲ್ಲಕಾಯಿಯನ್ನು ಒಟ್ಟಿಗೆ ಅವಲಕ್ಕಿಯನ್ನು ನಾವು ಸೇರಿಸಿ ಕೊಡ್ತಾ ಇದ್ದೇವೆ. ಅದು ಗಣಪತಿಗೆ ಭಾರಿ ವಿಶೇಷವಾದಂತಹ ಸೇವೆ ಇಲ್ಲಿ. ಈ ಊರಿನ ಮುಖ್ಯ ಬೆಳೆ ಸೌತೆಕಾಯಿ. ಸೌತೆಕಾಯಿ ಕೃಷಿ ಈ ಊರಿನ ಜನತೆಯ ಉದ್ಯೋಗವಾದ್ದರಿಂದ ಈ ದನ ಮೇಯಿಸುತ್ತಿದ್ದ ಹುಡುಗರು ಕೂಡ ತಮ್ಮ ಆರಾಧ್ಯ ದೇವನಾದ ಶ್ರೀ ಮಹಾಗಣಪತಿಗೆ ಸೌತೆಕಾಯಿ ನೈವೇದ್ಯವನ್ನೇ ಅರ್ಪಿಸುತ್ತಿದ್ರು. ಅಲ್ಲದೆ ಈ ಊರಿನ ಜನತೆ ತಾವು ಬೆಳೆದ ಮೊದಲ ಸೌತೆಕಾಯಿಯನ್ನ ಇದೇ ಗಣಪನಿಗೆ ತಂದರ್ಪಿಸುತ್ತಿದ್ದರು. ಸೌತೆಕಾಯಿ ನೈವೇದ್ಯವನ್ನ ಸ್ವೀಕರಿಸುತ್ತಾ ಬಂದ ಗಣಪನ ಕ್ಷೇತ್ರ ಕ್ರಮೇಣ ಸೌತೆ ಪ್ಲಸ್ ಅಡ್ಕ ಅಂದರೆ ಸೌತಡ್ಕವಾಗಿ ಕರೆಯಲ್ಪಟ್ಟಿತು. ತಮ್ಮ ಮನೆಯಲ್ಲಿ ನಡೆಯುವ ಯಾವುದೇ ಶುಭ ಕಾರ್ಯಕ್ರಮಕ್ಕೂ ಶುಭ ಹಾರೈಸಲು ಮೊದಲ ಪೂಜೆಯನ್ನ ಈ ಗಣಪತಿಗೆ ಅರ್ಪಿಸೋದು ಇಲ್ಲಿನವರ ವಾಡಿಕೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ದೇವಾಲಯ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿದ ಗೋಪುರವುಳ್ಳ ಕಟ್ಟಡ. ಆದರೆ ಸೌತಡ್ಕ ಮಹಾಗಣಪನ ವಿಶೇಷ ಅಂದರೆ ಗೋಪುರವೇ ಕಾಣದ, ಗರ್ಭಗುಡಿಯೇ ಇಲ್ಲದ ತೆರೆದ ಪ್ರಾಂಗಣದಲ್ಲಿ ಪೂಜಿಸಲ್ಪಡುತ್ತಿರುವುದು. ಈ ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಟಂತೆ ತಂತಾನೆ ಭಕ್ತಿಭಾವ ಮೂಡುತ್ತದೆ. ಪ್ರಕೃತಿಯ ನಡುವೆ ಯಾವುದೇ ಅಡೆತಡೆ ಇಲ್ಲದೆ, ಯಾರಿಗೂ ಅಡೆತಡೆ ಇಲ್ಲದೆ ದಿನದ 24 ಗಂಟೆಗಳು ತೆರೆದಿರುವ ಕ್ಷೇತ್ರ. ಯಾರಿಗೂ ತ್ರಾಸ ನೀಡದೆ ದೇವಾಲಯದ ಸುತ್ತ ಪ್ರಾಣಿ ಪಕ್ಷಿಗಳು ಕೂಡ ಓಡಾಡುತ್ತಿರುತ್ತವೆ. ಕಾಲಕ್ರಮೇಣ ಈ ಮಹಾಗಣಪತಿಯ ಶಕ್ತಿಯನ್ನ, ಕಾರಣಿಕತೆಯನ್ನ ಮನಗಂಡ ಜನತೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮನಪೂರ್ವಕ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಬಂದರಲ್ಲದೆ ಸೌತಡ್ಕ ಮಹಾಗಣಪನ ಮಹಿಮೆಯನ್ನ ಎಲ್ಲೆಡೆ ಸಾರಿದರು. ಸಕಲೇಶ್ಪುರದಿಂದ ಬಂದಿದ್ದೇವೆ. ನಾವು ಯಾವಾಗಲೂ ಬರ್ತಾ ಇರ್ತೇವೆ. ನಮ್ಮ ಕಷ್ಟಗಳು, ಕಾಯಿಲೆ, ಕಷ್ಟ ಪ್ರತಿಯೊಂದು ನಿರ್ವಹಣೆ ಮಾಡ್ತಾನೆ. ನಾವು ವರ್ಷಕ್ಕೊಮ್ಮೆ ಇಲ್ಲಿಗೆ ಬರ್ತೇವೆ.
ಈ ಗಣಪತಿಯ ಮೇಲೆ ನಮಗೆ ತುಂಬ ಅಭಿಮಾನ ಪ್ರೀತಿ. ಪ್ರತಿ ವರ್ಷವೂ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಈ ಕ್ಷೇತ್ರದ ಮಹಿಮೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಪಾರವಾದಂತಹ ಮಹಿಮೆ. ಅಂದರೆ ಗಣಪತಿ ದೇವರು ಸೌತಡ್ಕ ಅಂದರೆ ಅದೇ ಇಲ್ಲಿ ಮೊದಲಿಂದಲೂ ಕಾಡಲ್ಲಿದ್ದಾಗೆ ಇದು ಈಗ ಸ್ವಲ್ಪ ಇದಾಗಿದೆ. ನಾವು ಹುಟ್ಟಿ ಅಭಿವೃದ್ಧಿ ಕಾಡಲ್ಲಿದ್ದಾಗ ಇತ್ತಲ್ಲ, ಮೊದಲಿಂದಲೂ ಒಂಥರ ವನ ಕಾಡಿನ ಮಧ್ಯೆ ಇರೋ ದೇವರಂತ ಒಂದು ಭಕ್ತಿ ಸ್ವಲ್ಪ ಜಾಸ್ತಿ, ಆ ವಾತಾವರಣಕ್ಕೆ ಆ ಪರಿಸರಕ್ಕೆ ಭಕ್ತಿ ಸ್ವಲ್ಪ ಜಾಸ್ತಿ ಬರೋ ಥರನೇ. ನನ್ನ ಹೆಸರು ಗಿರೀಶ್ ಭಟ್ ಅಂತೇಳಿ, ನಾವು ಕಾರ್ಕಳದವರು. ನಾವು ಇಲ್ಲಿ ಸ್ವಲ್ಪ ನಮಗೆ ಅಪಘಾತ ಆದಾಗ ನಾವು ಇಲ್ಲಿ ದೇವರ ಬಗ್ಗೆ ಕೇಳಿದ್ದೆವು. ಆಗ ಹೇಳಿದ್ದು ಹಾರೈಕೆ ನಾವು ದೇವರಿಗೆ, ಅಂದರೆ ಒಳ್ಳೆ ಇಲ್ಲಿ ಬಂದರೆ ಒಳ್ಳೆಯದಾಗ್ತದೆ ಅಂತ. ಆಪ್ರೇಷನ್ ಆಗ ಒಳ್ಳೆಯದಾಗಿದೆ, ನಡೆಯುವಾಗೆ ಆದರೂ ಅವರು ದೇವರ ಕೃಪೆಯಿಂದ. ಹಾಗಾಗಿ ಹರಕೆ ತೀರಿಸಲಿಕ್ಕಾಗಿ ಬಂದದ್ದು. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಮಹಿಮೆಯನ್ನ, ವಿಶೇಷತೆಯನ್ನ ಹಾಗೂ ಇಲ್ಲಿ ನಡೆಯುವಂಥ ಸೇವಾ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ದ ಶೋ ಟ್ರಾವೆಲ್ ಗೈಡ್. ನಾವಿರೋದು ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ. ಇಲ್ಲಿನ ಹೆಚ್ಚಿನ ಮಾಹಿತಿ ಮತ್ತು ವಿಶೇಷತೆಯನ್ನ ತಿಳಿಸಲಿಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಸತ್ಯಪ್ರಿಯ ಕಲ್ಲೂರಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಇದು ಸಾಮಾನ್ಯವಾಗಿ 12ನೇ ಶತಮಾನದ ಗಣಪತಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ದನಗಳನ್ನು ಕಾಯೋ ಗೋಪಾಲರಲ್ಲಿ ವಾಸವಾಗಿದ್ದರು. ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ ಇದು. ಅವರು ಪೂಜೆ ಮಾಡ್ತಾಯಿದ್ರು. ಜೀವನಕ್ಕಾಗಿ ಬೆಳೀತಿದ್ದಂತಹ ಸೌತೆಕಾಯಿಗಳನ್ನು ಅದಕ್ಕೆ ನೈವೇದ್ಯ ಮಾಡ್ತಾಯಿದ್ರು. ಅದಕ್ಕಾಗಿ ಕ್ಷೇತ್ರಕ್ಕೆ ಸೌತಡ್ಕ ಅಂತ ಹೆಸರು ಬಂತು. ಅವರು ಅದನ್ನು ಅದೇ ರೀತಿ ಕಾಡಲ್ಲೇ ಪೂಜೆ ಮಾಡ್ತಾಯಿದ್ರು. ಕಾಡಲ್ಲಿ ಅವರಿಗೆ ಅಲ್ಲಿ ಗುಡಿ ಕಟ್ಟುವಂತಹ ಶಕ್ತಿ ಅವರಲ್ಲಿ ಇರಲಿಲ್ಲ. ಆದ್ದರಿಂದ ಕಾಡಲ್ಲೇ ಅವರು ಪೂಜೆ ಮಾಡ್ತಾಯಿದ್ರು. ಗಣಪತಿಗೆ ಅದೇ ಪ್ರೀತಿಯಾಗಿ ಹೋಯಿತು. ಮುಂದಿನವರು ಬಂದು ಗುಡಿ ಕಟ್ಟಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡಿದರು. ಗುಡಿ ಕಟ್ಟಲೆ ಅವರಿಂದ ಆಗಲಿಲ್ಲ. ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ, ನೀವು ಗುಡಿ ಕಟ್ಟೋದು ಬೇಡ, ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನಿಗೆ ಕಾಣುವ ಹಾಗೆ ಗುಡಿ ಕಟ್ಟಬೇಕು, ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಬೇಕು ಅಂತೇಳಿ ದೇವರು ಅಪ್ಪಣೆ ಮಾಡಿದರು. ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ. ಪ್ರಕೃತಿಯಲ್ಲೇ ಇರಬೇಕು. ಪ್ರಕೃತಿಯಲ್ಲಿ ಇರತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ಗಣಪತಿ ಒಟ್ಟಿಗೆ ಬೇಕು ಅಂತೇಳಿ ನಾವಿಲ್ಲಿ ಪೂಜೆ ಮಾಡ್ತಾ ಇರಬೇಕು ಅಂತಾದರೂ ದನಗಳು, ನಾಯಿಗಳು, ಕೋತಿಗಳು ಎಲ್ಲ ಇಲ್ಲೇ ಓಡಾಡ್ತೇವೆ. ಜಾತಿ ಮತ ಭೇದ ಅನ್ನೋದು ಯಾವುದೇ ಇಲ್ಲ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಮಾರು 35 ಕಿಲೋಮೀಟರ್ ಹಾಗೂ ಧರ್ಮಸ್ಥಳದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯ ಕ್ಷೇತ್ರದ ತುಂಬ ಗಂಟೆಗಳು ಕಾಣಸಿಗುತ್ತವೆ. ಕ್ಷೇತ್ರದೊಳಗೆ ಕಾಲಿಟ್ಟಂತೆ ಮೊದಲು ನಮ್ಮನ್ನ ಸ್ವಾಗತಿಸುವುದೇ ಈ ಗಂಟೆಗಳು. ಕುತೂಹಲದಿಂದ ಸ್ಥಳೀಯರಲ್ಲಿ ಈ ಗಂಟೆಗಳಿಗೂ ಗಣಪನಿಗೂ ಇರುವ ಸಂಬಂಧವೇನೆಂದು ಕೇಳಿದಾಗ, ಈ ಗಂಟೆಗಳನ್ನ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನ ಹೊತ್ತು ಕಾರ್ಯಫಲವಾದಾಗ ಗಂಟೆಯನ್ನ ಕಟ್ಟಿ ಹರಕೆ ತೀರಿಸುತ್ತಾರೆ ಎಂದರು. ಗಣಪನಿಗೆ ಗಂಟೆಯ ಹರಕೆ ಯಾಕೆ ಎಂದಾಗ, ಹಿಂದೆ ಗೋಪಾಲರು ತಮ್ಮ ಗೋ ತಪ್ಪಿಸಿ ಹೋದಾಗ ಅಥವಾ ಕಣ್ಮರೆಯಾದಾಗ ತಮ್ಮ ನೆಚ್ಚಿನ ದೇವ ಗಣಪನಿಗೆ ಗೋವಿಗೆ ಕಟ್ಟುತ್ತಿದ್ದ, ಅಂದರೆ ಗೋವಿನ ಕತ್ತಿಗೆ ಕಟ್ಟುತ್ತಿದ್ದ ಗಂಟೆಯನ್ನೇ ಹರಕೆಯನ್ನಾಗಿ ಅರ್ಪಿಸುತ್ತಿದ್ದರು. ತದನಂತರ ಅದೇ ಕಾರ್ಯ ಮುಂದುವರಿಯುತ್ತಾ ಬಂತು ಅನ್ನುತ್ತಾರೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ
ಮಾಘ ಶುದ್ಧ ಚೌತಿಗೆ ವಿಶೇಷವಾದಂತಹ ಸೇವೆ ನಡೆಯುತ್ತೆ, ಮೂಡಪ್ಪ ಸೇವೆ ಅಂತೇಳಿ. ಎಲ್ಲ ದೇವಸ್ಥಾನಗಳಲ್ಲಿ ಜಾತ್ರೆ ಅಂತ ಹೇಳಿದರೆ ನಮಗೆ ಇದೇ ಜಾತ್ರೆ ಒಂದು ರೀತಿಯ. ಒಂದು ದಿನದ ಆ ಸೇವೆ ನಡೀತದೆ. ಅವತ್ತು ಹೆಚ್ಚಿಗೆ ಒಂದು 25-30 ಸಾವಿರ ಜನ ಸೇರ್ತಾರೆ ಅವತ್ತಿನ ದಿನದಲ್ಲಿ. ಸಂಜೆ ಹೊತ್ತಿಗೆ ಮಹಾರಂಗ ಪೂಜೆ ಸಹಿತವಾಗಿ ಮೂಡಪ್ಪ ಸೇವೆ ಅಂತೇಳಿ. ಮೂಡಪ್ಪ ಸೇವೆ ಅಂತ ಹೇಳಿದರೆ ಕಬ್ಬಿಂದ ಗಣಪತಿ ದೇವರಿಗೆ ಬೇಲಿ ಕಟ್ತೇವೆ ನಾವು. ಅದರೊಳಗಡೆ ಅಪ್ಪಕಜ್ಜಾಯಿಂದ ಅಭಿಷೇಕ ಮಾಡ್ತೇವೆ. ಎದುರುಗಡೆ ಎಲೆಯಲ್ಲಿ ಪಂಚಗಜ್ಜಾಯ ಇಟ್ಟು ಅದರಲ್ಲಿ ತುಪ್ಪದ ದೀಪ ಇಟ್ಟು ಅದನ್ನು ವಿಶೇಷವಾದಂತಹ ರಂಗಪೂಜೆ ಸೇವೆ ಅಂತೇಳಿ ಮಾಡ್ತೇವೆ. ಇದು ಇಲ್ಲಿಯ ವರ್ಷಾವಧಿ ನಡೆಯತಕ್ಕಂತಹ ಒಂದು ಸೇವೆ. ಭಕ್ತಾದಿಗಳು ಆ ಉದ್ದೇಶವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಹರಕೆ ಹೇಳ್ಕೊಳ್ತಾರೆ, ಮೂಡಪ್ಪ ಸೇವೆ ಮಾಡಿಸ್ತೇನೆ ಅಂತೇಳಿ. ಹೆಚ್ಚು ಕಡಿಮೆ ಈ ಮೂಡಪ್ಪ ಸೇವೆಗೂ ಇಲ್ಲಿಯ ದೊಡ್ಡ ಸೇವೆ ಅಂತ ಹೇಳಿದರೆ ಇದೆ. ಅದಕ್ಕೆ ಹೆಚ್ಚು ಕಡಿಮೆ ಒಂದು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ ರೀತಿ ಪ್ರತಿನಿತ್ಯ ನಡೆದಕ್ಕಂತಹ ಸೇವೆ ಅಂತ ಹೇಳಿದರೆ ಅಪ್ಪಕಜ್ಜಾಯ, ಪಂಚಗಜ್ಜಾಯ, ಅದೇ ರೀತಿ ರಂಗಪೂಜೆ, ಮಹಾಪೂಜೆ ಇಂಥದ್ದೆಲ್ಲ ಪ್ರತಿನಿತ್ಯ ನಡೆಯತಕ್ಕಂತಹ ಸೇವೆಗಳು. ನಮಗೆ ಅಪ್ಪಕಜ್ಜಾಯ ಮಾಮೂಲಾಗಿ 80 kg ಮೇಲ್ಪಟ್ಟು ಅಪ್ಪಕಜ್ಜಾಯವನ್ನು ಮಾಡಲೇಬೇಕಾಗ್ತದೆ. ಸುಮಾರು 10-50 ವರ್ಷಗಳಿಂದ ಸಾಮಾನ್ಯ ಈ ಕ್ಷೇತ್ರದ ಬಗ್ಗೆ ನಮಗೆ ತುಂಬ ಕಾಳಜಿ, ಅಭಿಮಾನ. ಎಲ್ಲಿದ್ದರೂ ಕೂಡ, ಯಾವ ಊರಲ್ಲಿದ್ದರೂ ಕೂಡ ನಾವು ಈ ದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ್ರೆ ಸಾಕೊಂದು ನಮ್ಮ ಕಾರ್ಯ ಆಗ್ತದೆ ಅಂತಲೇ ಲೆಕ್ಕ. ಸೌತಡ್ಕ ಗಣಪತಿ ಹೇಳಿದರೆ ಅದು ಎಷ್ಟು ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೈ ಬಿಡೋದಿಲ್ಲ, ಯಾರನ್ನು ಕೈ ಬಿಡೋದಿಲ್ಲ. ಜೊತೆಗೆ ಕ್ಷೇತ್ರದಲ್ಲಿರುವಂಥ ಅರ್ಚಕ ವೃಂದದವರು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಭಕ್ತಾದಿಗಳಿಗೆ ಒಳ್ಳೆ ಸಹಕಾರವನ್ನು ಕೂಡ ಕೊಡ್ತಾ ಇರ್ತಾರೆ. ಮಳೆ ಬರಲಿ, ಬಿಸಿಲು ಬರಲಿ, ಎಲ್ಲರೂ ಕೂಡ ಭಕ್ತರು ಕೂಡ ಹಾಗೆ ಈ ಮಳೆ ಬಿಸಿಲಿಗೆ ಇಂಥ ತೊಂದರೆ ಇದ್ದರೂ ಕೂಡ ಅದನ್ನು ತೊಂದರೆ ಅಂತ ತಿಳ್ಕೊಳ್ಳದೆ ದೇವರ ಒಂದು ಸೇವೆ ಮಾಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಗೋ ಸಂರಕ್ಷಣೆಗಾಗಿ ಒಂದು ಗೋಶಾಲೆಯನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ಹೆಚ್ಚು ಕಡಿಮೆ ಒಂದು 150ರಿಂದ 200 ಗೋಗಳು ಈ ಕ್ಷೇತ್ರದಲ್ಲಿ ಸಾಕಲ್ಪಡ್ತಾ ಇದೆ. ಸಂತಾನ ಪ್ರಾಪ್ತಿಗಾಗಿ ಹರಕೆಯನ್ನ ಹೊತ್ತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾದ ಬಳಿಕ ಅಲ್ಲದೆ ಮಕ್ಕಳ ಶ್ರೇಯಸ್ಸಿಗಾಗಿ ಈ ಕ್ಷೇತ್ರದಲ್ಲಿ ಮೊದಲ ತುತ್ತು ತಿನ್ನಿಸು ಅಂದರೆ ಅನ್ನಪ್ರಾಸ ಮಾಡೋ ಕಾರ್ಯ ಕೂಡ ನಡೆಯುತ್ತದೆ. ಅಲ್ಲದೆ ಬರುವ ನೂರಾರು ಭಕ್ತಾದಿಗಳಿಗೆ ದಿನನಿತ್ಯ ಅನ್ನಪ್ರಸಾದ ಸೇವೆಯೂ ಕೂಡ ನಡೆಯುತ್ತದೆ. ಚೌತಿ ಸಮಯದಲ್ಲಂತೂ ಇಲ್ಲಿಗೆ ಸಾವಿರಾರು ಭಕ್ತರು ಭೇಟಿ ನೀಡಿ ಶ್ರೀ ಕ್ಷೇತ್ರದ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿ ಪೂಜೆಯನ್ನ ಮಾಡಲು ನಿಗದಿತ ಸಮಯವಿರುವುದಿಲ್ಲ. ಭಕ್ತರು ಪೂಜೆಯನ್ನ ಯಾವಾಗ ಬೇಕಾದರೂ ಮಾಡಿಸಬಹುದು. ದಿನವಿಡೀ ತೆರೆದಿರುವ ಈ ದೇವಾಲಯದಲ್ಲಿ ಭಕ್ತರ ಇಚ್ಛೆಯಂತೆ ಮಧ್ಯರಾತ್ರಿಯಲ್ಲಿ ಪೂಜೆ ನಡೆಸುವಂತಿದ್ದರೂ ಕೂಡ ಇಲ್ಲಿನ ಅರ್ಚಕರು ಪೂಜಾ ಕಾರ್ಯ ನೆರವೇರಿಸುತ್ತಾರೆ. ಕಾರಣಿಕೊಂಡೆ ಮದ್ಮೇಲೆ ಇಂಕ ಬಾರಿ ಏನು ತಿರುದು ಬತ್ತಿದೆ ಒಂಡ ಒಂಜಿ ಬಾಕಿ ಬರ ಈ ಸೈಡ್ ಬರ ಲಾಸ್ ಆತಿತ್ತೆ. ಅವೇ ದೇವರನ್ನು ವ್ಯಾಪಾರಡು ಫುಲ್ಲು ದೇವರನ್ನು ನೆನೆತದು ಬರ್ತೇವೆ ಬಸ್ ಅಂಚನೆ ಮದ್ಮೇಲೆ ಅಂಚನೆ ಇಂಕ ಸುಮಾರು ಒಂದು ಸೌಕರ್ಯ ಬ್ರಾಂಡ್ ಕಾರಣಿಕೊಂಡು ಅವೇ ಅಂದು ಕಾರಣಿಕ ಗಣಪತಿ ಕಟ್ಟದ ಮಿತ್ತು ಕುಲ್ಲುದು ಇಂಕ್ಲೆ ಪೂಜೆ ಅನ್ಪಬೇರಿ ಅಪ್ಪ ಭಟ್ರು ಬೇತಂಜಿ ಅಲ್ಪಡ್ದು ಇಂಕ್ಲ ಬಜ್ಜಿಲಿ ಪರಂದು ಬರಕೊಣತ್ತದು ಬೆಲ್ಲ ಗುದ್ದುದು ಆರು ಒಂದು ಮಧ್ಯ ಊಟ ಕಾತದು ಪೂರ ಜನ ಒಟ್ಟು ಮಾಡ್ತದೆ ಮಿತ್ತು ಕಟ್ಟಡ ಇಂಗ್ಲೆ ಕುಳ್ಳಾತ ಅವೇ ಕಟ್ಟಡ ಮಿತ್ತು ಕುಳ್ಳಾತ ಇಂಗ್ಲೇನು ಪೂಜೆ ಅನ್ಪಾದ ಇಂಗ್ಲೆ ಕಡ ಪಡ್ತಿದ್ರಿ ಅವೇ ಇಂಕ್ಲೆ ಬಾರಿ ಖುಷಿ ಹಾಕಿದ್ರು ಪುರಪುರ ಪಂಚಗಜ್ಜ ಅಂಜಿ ಗಣಪತಿಗೆ ಇಷ್ಟ ಪಂಚಗಜ್ಜ ಕೈ ಇದನ್ನು ನಿಕ್ಲೊಂಜಿ ವಾ ನೆನೆತ್ತು ಅಲ್ಪಡ್ದು ಕೈ ಮುಗಿದು ಬತ್ತು ನೆನೆತ್ತು ಬಾರ್ನಂದು ಅವು ಸಿಟಿ ಆಫ್ ಈಗಲೇ ಕುಡ್ಲ ನೆಲ್ಲಿಯಾಡಿ ಬಂಡ ಸಾಧಾರಣ ಪೂರ ಪರಿಚಯ ಅದ ಬಂಡ ಅವು ಬ್ಯಾಂಗ್ಳೂರು ಬತ್ತಲ ನೆಲ್ಲಿಯಾಡು ಉಂತವ್ರಿ ಕುಡ್ಲಾಡು ಬತ್ತಲ ನೆಲ್ಲಿಯಾಡು ಉಂತವ್ರಿ ಅವು ಸೆಂಟ್ರೆ ಒಂಜಿ ಜೀಪಡು ಕೊಕ್ಕಡ ಬರೋಡು ಕೊಕ್ಕಡ ಬತ್ತಂಡ ಮೂಲು ರಿಕ್ಷಾ ತಿಕ್ಕೊಂಡು ಆಟೋ ತಿಕ್ಕೊಂಡು ಆಟೋಡು ಬತ್ತಾರು ನಿಕ್ಲಿ 50 ರೂಪಾಯಿ ಅದನ್ನ 55 50 ರೂಪಾಯಿ ಆತಿ. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಇದರ ಸಂಪೂರ್ಣ ವಿವರನ ಇತಿಹಾಸವನ್ನ ಮಹಿಮೆಯನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ದೇವನಿಗೆ ವಜ್ರ ವೈಡೂರ್ಯ ತುಪ್ಪ ಜೇನಿನ ಅಭಿಷೇಕ ಮುಖ್ಯ ಅಲ್ಲ, ತನು ಮನ ಭಕ್ತಿ ಭಾವ ಮುಖ್ಯ. ಅಲ್ಲದೆ ದೇವನನ್ನ ಹೋಲಿಸ್ಕೊಳ್ಳೋಕೆ ಮನಪೂರ್ವಕ ಪ್ರಾರ್ಥನೆ ಮುಖ್ಯ.
ಧನಪೂರ್ವಕ ಪರಕ್ಕೆ ಅಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಚೌತಿ ವಿಶೇಷ ಸೌತಡ್ಕ ಶ್ರೀ ಗಣಪನ ನೋಡಲು ಇಷ್ಟು ದೂರ ಬರಲು ಸಾಧ್ಯವಾಗದಿದ್ರೂ ನಿಮ್ಗೆಲ್ರಿಗೂ ಟಿವಿನಲ್ಲಿ ಕಣ್ತುಂಬ ನೋಡಿ ಶ್ರೀ ಮಹಾಗಣಪನ ಕೃಪೆಗೆ ಪಾತ್ರರಾಗೋ ಭಾಗ್ಯ ಅಂತೂ ಸಿಕ್ಕಿದೆ. ಭೂಮಂಡಲದ ಸೃಷ್ಟಿಕರ್ತ ದೇವ, ಸಕಲ ಐಶ್ವರ್ಯ ನೀಡೋದು ದೇವ, ಆರೋಗ್ಯ ಆಯುಷ್ಯವನ್ನ ನಿರ್ಧರಿಸೋದು ದೇವ. ಅಂತ ದೇವನಿಗೆ ನಾವು ಕಾಣಿಕೆ ನೀಡೋದೆ? ನಮ್ಮಿಂದ ನೀಡೋಕಾದ್ರೂ ಸಾಧ್ಯನಾ? ದುಡ್ಡಿನ ದರ್ಪ ತೋರಿಸೋದು ಸರಿನಾ? ಇಲ್ಲ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅನ್ನೋ ಈ ಸೌತಡ್ಕ ಗಣಪನಿಗೊಂದು ಜೈ ಅನ್ನುತ್ತಾ ನಾವು ಹಿಂದಿರುಗಿದ್ವಿ. Well, it's time to sign off. ನಾನು ನಿಮ್ಮ ಚಾವಲ್ ಸಾತಿ ಖುಷಿ signing off and keep watching exclusively Daiichi World 24/7. Take care. Goodbye.